ಏನಿದು ಜೀವನ, ಇದು ಹಿಂಗಾಗ್ತಾ ಇದೆಯಲ್ಲ. ಮಲ್ಗೋದು ಎದ್ದೇಳೋದು, ಮಲ್ಗೋದು ಎದ್ದೇಳೋದು, ಮಲ್ಗೋದು ಎದ್ದೇಳೋದು, ಏನು ಕೆಲಸನೇ ಮಾಡಲ್ಲ. ಈ ಬೆಡ್ಡು, ಈ ಬೆಡ್ಡು, ಈ ಬೆಡ್ಶೀಟು, ಈ ಬೆಡ್ಡು, ಈ ಬೆಡ್ಶೀಟು, ಮೊಬೈಲು, ಇನ್ಸ್ಟಾಗ್ರಾಮ್, ಇಷ್ಟೇ ಆಗಿತ್ತಲ್ಲ ಜೀವನ. ಸ್ವಲ್ಪ ಆದ್ರೂ ಇಂಪ್ರೂವ್ಮೆಂಟು. ಎಷ್ಟು ವರ್ಷ ಆಯಿತು? ಕೊರೋನಾ, ಕೋವಿಡ್ ಎಲ್ಲ ಬಂದು 5 ವರ್ಷ ಆಗೋಯ್ತು ಆಲ್ರೆಡಿ. 5-6 ವರ್ಷ ಆಯ್ತಾ? 6 ವರ್ಷದಿಂದ ಏನು ಮಾಡ್ತೀನಿ ನೀನು? ಏನು ಮಾಡಿದೀಯಾ? ಅದೇ ಮೊಬೈಲ್ ನೋಡೋದು, ಅದೇ ಇನ್ಸ್ಟಾಗ್ರಾಮ್ ನೋಡೋದು. ₹1 ದುಡ್ದಿದೆಯಾ? ಫ್ಯಾಮಿಲಿ, ಫ್ರೆಂಡ್ಸು, ಯಾರಿಗಾದರೂ ಒಂದು ಸ್ವಲ್ಪ ಆದರೂ ಟೈಮ್ ಕೊಡ್ತೀಯಾ? ಒಬ್ರಿಗಾದರೂ ಒಂದು ಪೈಸೆ ಆದರೂ ನಿನ್ನಿಂದ ಹೆಲ್ಪ್ ಆಗೈತಾ? ಅವು ಬೇರೆಯವ್ರಿಗೆ ಯಾಕೆ ಬೇಕು? ನಿನಗಾದರೂ ನಿನಗೆ ಹೆಲ್ಪ್ ಆಗೈತಾ? ನಿಂದಾದರೂ ನೀನು ನೋಡ್ಕೊಂಡಿದ್ದು ಜೀವನ ಏನಾದರೂ? ಬರೀ ಮೊಬೈಲ್ ಹಿಡಿದು ಒಂದು ಸರಿ ಆದರೂ ಕನ್ಸರ್, ಒಂದು ಸರಿ ಆದರೂ ಚಿಂತೆ ಮಾಡಿದೆಯಾ? ಏನು ಮಾಡ್ತಿದ್ಯಾ? ಯಾಕೆ ಹಿಂಗೆ ಆಡ್ತಿದ್ಯಾ? ಎಲ್ಲ ಡೈಲಿ ಏನು ಮಾಡ್ತಿದ್ಯಾ ಅಂತ ನಿನಗೆ ಪ್ರಜ್ಞೆ ಐತೇನೋ? ಅಡಿಕ್ಷನ್, ಎಷ್ಟು ಅಡಿಕ್ಟ್ ಆಗಿದೆಯಾ ನೀನು? ಏನು ಜೀವನದಲ್ಲಿ ಏನು ಸಾಧಿಸ್ಬೇಕು? ಜೀವನದಲ್ಲಿ ಏನು ಸಾಧನೆ ಮಾಡ್ಬೇಕಂತ ಮಾಡಿದೀಯಾ? ಎಲ್ಲ ನಿನ್ನ ಫ್ರೆಂಡ್ಸ್ ಎಲ್ಲಿದ್ದಾರೆ? ಒಬ್ಬೊಬ್ಬರು ಒಂದೊಂದು ಲೆವೆಲಲ್ಲಿದ್ದಾರೆ. ಯಾವಾಗಲೂ ಅನ್ಕೊಳೋದು ಆಲ್ ಇಸ್ ವೆಲ್. ಏನು ಆಲ್ ಇಸ್ ವೆಲ್? ಏನು ಕೆಲಸ ಮಾಡಿದ್ರಲ್ಲ ವೆಲ್ ಆಗೋದು? ಏನು ಮಾಡದೇ ಇದ್ರೆ ಆಲ್ ಇಸ್ ವೆಲ್? ಏನು ಆಲ್ ಇಸ್ ವೆಲ್ಲು? ಏನೋ ಮಾಡಬೇಕಲ್ಲ, ಏನೋ ಮಾಡಿದ್ರಲ್ಲ ನಿನಗೇನು ಆಗುತ್ತೆ ಅಂತ ಅನ್ಕೊಳೋದು. ಏನು ಮಾಡಿದೆ? ಮೊಬೈಲ್ ಹೊಡೆದೆ. ಎಷ್ಟಂತ ನೋಡ್ತೀಯ ಡೈರಿ ಫೋನು? ಆ ಇನ್ಸ್ಟಾಗ್ರಾಮು ನೋಡಿ ಆ ಇನ್ಸ್ಟಾಗ್ರಾಮ್, ಆ ಆ್ಯಪಿಗೆ ಜಿಗುಪ್ಸೆ ಬಂದಿರುತ್ತೆ ಅನ್ಸುತ್ತೆ. ಆ ಸೋಷಿಯಲ್ ಮೀಡಿಯಾ ಅವಕ್ಕೆ ಏನಪ್ಪ ಈ ನನ್ನ ಮಗ ಇಷ್ಟು ಮೊಬೈಲ್ ನೋಡ್ತಾನೆ, ಕಣ್ಣಿಗಿನ್ನಾದ್ರೂ ಹೋಗಲ್ತಲ್ಲ ಈ ನನ್ನ ಮಗ, ಏನಿದು ಇಷ್ಟು ನೋಡ್ತಾನೆ ಅಂತ ಅವಕ್ಕೆ ಜಿಗುಪ್ಸೆ ಬಂದುಬಿಟ್ಟಿರುತ್ತೆ. ಏನಿದು ಈ ರೇಂಜಿ ಟಾರ್ಚರ್ ಕೊಡ್ತಾನೆ ನಮಗೆ ಇದು? ಒಂದಿನ ಆದರೂ ಯಾವಾಗ 1-2 ದಿನ ಕೆಲಸ ಮಾಡ್ತೀಯಾ? ಯಾವಾಗಾದರೂ ಒಂದು ಸ್ವಲ್ಪ ಮೂಡ್ ಬಂದಾಗ 8 ದಿನ ಕೆಲಸ ಮಾಡಲ್ಲ. 2 ದಿನ ಕೆಲಸ ಮಾಡ್ತೀಯ, 8 ದಿನ ಕೆಲಸ ಮಾಡಲ್ಲ. ಯಾರಾದರೂ ಸಜೆಷನ್ ಕೊಡ್ತಾರೆ ಅಂತಂದರೆ ಅವ್ರಿಗೆ ಒಗಿತೀಯ, ಅವ್ರಿಗೆ ಬೈತೀಯ. ಯಾರಾದರೂ ನಿನಗೆ ಬುದ್ಧಿವಾದ ಹೇಳೋಕ್ಕೆ ಬರ್ತಾರೆ ಅಂತಂದರೆ ಅವ್ರ ಮೇಲೆ ಜಗಳ ಆಡ್ತೀಯ. ಏನಿದು ಜೀವನ? ಓವರ್ ಥಿಂಕ್ ಮಾಡಬೇಡ. ಥಿಂಕೇ ಮಾಡ್ತಾಯಿಲ್ಲ ನೀನು. ಫಸ್ಟ್ ಆಫ್ ಆಲು ನಿನ್ನ ಜೀವನ ಬಗ್ಗೆ ಥಿಂಕೇ ಮಾಡ್ತಾಯಿಲ್ಲ. ನಾಳೆ ಮಾಡಿದ್ರೆ ಬರುತ್ತೆ, ನಾಡಿದ್ದು ಮಾಡಿದ್ರೆ ಬರುತ್ತೆ, ಮುಂಜಾನೆ ಮಾಡಿದ್ರೆ ಬರುತ್ತೆ, ಮಧ್ಯಾಹ್ನ ಮಾಡಿದ್ರೆ ಬರುತ್ತೆ, ರಾತ್ರಿ ಮಾಡಿದ್ರೆ ಬರುತ್ತೆ. ಏನು ಯಾವಾಗ ಮಾಡ್ತೀನಿ ನೀನು? 25 ವರ್ಷ ಆಲ್ರೆಡಿ ಆಯಿತು. 2000 ಹುಟ್ಟಿರೋದಲ್ಲೋ ನೀನು. 25 ವರ್ಷ ಮುಗಿದು 26 ಬೀಳುತ್ತೆ. 26 ದಿನ ಒಂದು ಸ್ವಲ್ಪ ದಿನದಲ್ಲಿ 26 ವರ್ಷಕ್ಕೆ ಏನೆಲ್ಲ ಸಾಧಿಸಿರ್ತಾರೆ ಎಷ್ಟೋ ಜನ. ನೀ ಏನು ಮಾಡಿದೀಯಾ? 26 ವರ್ಷದಲ್ಲಿ ಎಂತೆಂಥ ಗ್ರೇಟ್ ಅಚೀವ್ಮೆಂಟ್ ಮಾಡಿರ್ತಾರೆ. 26 ವರ್ಷ ಆದ್ರೂ ಒಳ್ಳೆ 6 ತಿಂಗಳು ಮಗು ಥರ ಆಡ್ತಿದೆಯಲ್ಲ. ದುಡ್ಡು ಬೇಕಾದರೆ ಮತ್ತೆ ನಿಮ್ಮ ಮನೆಗೆ ಕೂಡ ಹಾಕ್ಸ್ಕೊತೀಯ. ದುಡ್ಡು ಬೇಕಾದರೆ ಅವ್ರ ಹತ್ರ ಇವ್ರ ಹತ್ರ ಸಾಲ ಕೇಳ್ತೀಯ. EMI ಕಟ್ಟಬೇಕಾದ್ರೆ ಆವಾಗ 1-2 ದಿನ ಕೆಲಸ ಮಾಡ್ದಂಗೆ ಮಾಡ್ತೀಯ, ಮಿಕ್ಕಿದ್ದನ್ನೇನು ಕೆಲಸ ಮಾಡಲ್ಲ. ಬೆಂಗಳೂರಲ್ಲಿ ಇರೋದು ಕಂಡ್ಲ ನೀನು? ಬೆಂಗಳೂರಲ್ಲಿರೋದು ಜೀವನ ಸಾಧಿಸ್ಬೇಕು. ಬರೀ ನಿಂತು ನೀರು ಥರ ಹಿಂಗೆ ಮಲಗೋದು ಎದ್ದೇಳೋದು ಮಾಡಿದರೆ ಜೀವನ ಏನಾಗುತ್ತೆ? ಏನು ಇಂಪ್ರೂವ್ಮೆಂಟ್ ಆಗುತ್ತೆ? ಈ ಬಿಗ್ ಬಾಸ್ ಅಂತೆ, ಅದಂತೆ, ಇದಂತೆ, ಆ ಶೋ ಅದನ್ನ ಬರೀ ಒಂದು ಕಡಿಕ್ಟ್ ಆಗ್ಬಿಟ್ಟೆ ಅಂದರೆ ಮುಗೀತು. ಅಡಿಕ್ಷನ್ನು ಯಾವ ರೇಂಜಿಗೆ ಅಡಿಕ್ಷನ್ ಆಗ್ತೀಯಾ? ಒಂದೊಂದು ಸೀಸನ್ ಬರುತ್ತೆ, ಒಂದೊಂದು ಸೀಸನಲ್ಲಿ ಒಂದೊಂದು ಅಡಿಕ್ಟ್ ಆಗೋಗ್ತೀಯ.
ಒಂದು ಬಿಗ್ ಬಾಸ್ ಅಂತೆ ಅದಂತ ಇದಂತ ಬಂದಾಗ ಅವಾಗ ಒಂದು 3 ತಿಂಗಳು ಆಯಿತು. ಆ 3 ತಿಂಗಳು ಬೇರೆದು ಯಾವುದ್ರ ಬಗ್ಗೆನೇ ಥಿಂಕ್ ಮಾಡಲ್ಲ, ಬರೀ ಆ ಶೋ ನೋಡ್ತೀಯ. ಅದರಿಂದ ನಿನಗೇನು ಪ್ರಯೋಜನ ಆಯ್ತು ಹೇಳು? ಅವ್ರು ಏನಾದರೂ ಕೊಟ್ಟರೆ ನಿನಗೆ? ಹಾಂ, ಮತ್ತು ಅದಾಗಿದ ತಕ್ಷಣ ಅವ್ರದ್ದು ಆ ಎಂಟ್ರಿ ನೋಡಿದೆ, ಈ ಎಂಟ್ರಿ ನೋಡಿದೆ, ಅದು ನೋಡಿದೆ, ಇದು ನೋಡಿದೆ, ಅಂಥದ್ದು ಮಾಡಿದೆ, ಇದು ಮಾಡಿದೆ, ಏನು ಸಿಗುತ್ತೆ ನಿನಗೆ ಅದರಿಂದ? ಏನಾದರೂ ಅವರಿಂದ ನೀನು ಓಕೆ ಶೋ ನೋಡ್ತೀಯ, ಅದು ನೋಡ್ತೀಯ, ಇದು ನೋಡ್ತೀಯ, ನೋಡು. ನೀನು ಯಾವನು ಬೇಡ ಅಂತ ನೋಡು, ಎಂಟರ್ಟೈನ್ಮೆಂಟ್ ಪರ್ಪಸ್ ನೋಡು. 24 hours ಅದರಲ್ಲಿ ಜೀವನ ಸಾಧನೆ ಮಾಡಿದ್ರೆ ಏನು ಸಿಗುತ್ತೆ? ಮತ್ತು ಇದು ಮುಗೀತಾ, ಅದೊಂದು ಮುಗೀತಾ. ನೆಕ್ಸ್ಟು ಈಗ IPL ಬರುತ್ತೆ. ಐ ಪಿ ಎಲ್ ಅದೊಂದು 3 ತಿಂಗಳು, ಅದೊಂದು 3 ತಿಂಗಳು ಫುಲ್ಲು ಅದನ್ನೇ ನೋಡು. ಅವಾಗೇನು ಇವಳೆಲ್ಲ, ಅವಾಗ ಮತ್ತೇನೋ ಬರುತ್ತೆ, ಟೂರ್ಮೆಂಟು, ಇಂಟರ್ನ್ಯಾಷನಲ್ ಟೂರ್ಮೆಂಟ್ ಬರುತ್ತೆ, ಅದು ನೋಡು. ಬರೀ ಇದನ್ನ ಮಾಡು. ಇದನ್ನ ಮಾಡ್ತಾ ಎಷ್ಟೊತ್ತ ಕಳಿತೀಯ ಜೀವನ? ನೀ ಎಷ್ಟು ವರ್ಷ ಇದೇ ಥರ ಇರ್ಬೇಕಂತ ಮಾಡಿದೀಯ? ಈ ಥರ ಇದ್ರೆ ಎಲ್ಲಾದರೂ ನಿನ್ನ ಫ್ರೆಂಡ್ಸು ಸ್ವಂತ ದುಡ್ಡಲ್ಲಿ ಒಬ್ಬೊಬ್ಬರು ಮನೆ ಕಟ್ಟಿಸಿದ್ದಾರೆ, ಒಬ್ಬೊಬ್ಬರು ಏನೇನೋ ಸಾಧನೆ ಮಾಡ್ತಾರೆ. ಏನು ಮಾಡ್ತೀಯ ನೀನು ಜೀವನದಲ್ಲಿ? ಏನು ಮಾಡ್ತೀಯ ಹೇಳು? ಅದನ್ನ ಅಡಿಕ್ಷನ್, ಇದನ್ನ ಅಡಿಕ್ಷನ್, ಬರೋ ಎಲ್ಲ ಅಡಿಕ್ಷನ್ ಆಗ್ತಿದೆಯಾ ಜೀವನದಲ್ಲಿ? ನೀನು ಏನಾದರೂ ಉದ್ಧಾರ ಆಗಂಥದ್ದು ಏನೋ ಮಾಡ್ತೀಯಾ? ಸ್ವಲ್ಪ ದಿನ ಕೆಲಸ ಮಾಡ್ತೀಯ, ಅಪ್ಪಿ ಏನೋ ಒಂದು ಸ್ವಲ್ಪ ಫುಲ್ಲು ಹೆವಿ ಆ ಮೋಟಿವೇಶನ್ ನೋಡಿ, ಈ ಮೋಟಿವೇಶನ್ ನೋಡಿ, ಅದನ್ನ ನೋಡಿ ಒಂದು ಸ್ವಲ್ಪ ದಿನ ಮೋಟಿವೇಶನ್ ತಗೊಂತೀಯ. 3 ತಿಂಗಳು ಮೋಟಿವೇಶನ್ ತಗೊಂಡು ಒಂದು 6 ತಿಂಗಳು ಹೆಂಗನೋ ಫುಲ್ಲು ಜೋರಾಗಿ ಕೆಲಸ ಮಾಡ್ತೀಯ. ಅಷ್ಟೊತ್ತಿಗೆ ಯಾವುದೋ ಒಂದು ನೋಡಿ ಸ್ವಲ್ಪ ಟೆಂಪ್ಟ್ ಆಗ್ತೀಯ. ಟೆಂಪ್ಟಾಗಿ ಏನು ಮಾಡ್ತೀಯ? ಮತ್ತೆ ಆ ಕೆಲಸ ಮಾಡೋದು ಸ್ಟಾರ್ಟ್ ಮಾಡ್ತೀಯ. ಅದನ್ನು ಸ್ವಲ್ಪ ದಿನ ಒಂದು 5 ನಿಮಿಷ ಇದ್ದದನ್ನ 10 ನಿಮಿಷ ಹಂಗೆ ಅಡಿಕ್ಷನ್ ಆಗಿ ಫುಲ್ ಅಡಿಕ್ಷನ್ ಆಗಿ ಮತ್ತೆ ಆದಿ ತಪ್ತೀವಿ. ಈ ಥರನೇ ಆಗ್ತಿರೋದು. 6 ವರ್ಷಲ್ಲಿದ್ದ ಇಂಜಿನಿಯರಿಂಗ್ಲಿದ್ದ ಆವಾಗಲಿದ್ದ ಇಲ್ಲಿವರೆಗೆ ಬರೀ ಅದೇ ಜೀವನ ಆಗ್ತಿರೋದು. ನಿನ್ನಿಂದ ಎಷ್ಟು ಜನ ಏನು ಸಾಧನೆ ಮಾಡ್ತೀಯ ಹೇಳು ನೀನು? ಏನು ಸಾಧನೆ ಮಾಡ್ತೀಯ? ಏನು ಸಾಧನೆ ಮಾಡ್ಬೇಕಂತ ಅನ್ಕೊಂತಿದೀಯಾ? ಈ ಥರ ಇದ್ರೆ ಏನು ಸಾಧನೆ ಆಗುತ್ತಾ? ಏನೂ ಆಗಲ್ಲ. ಎಲ್ಲರೂ ಮುಂದೆ ಹೋಗ್ತಾ ಇರ್ತಾರೆ, ನಿಂತು ನೀರಾಗಿ ಕೊಳತೋಗ್ತಿದೆಯಾ? ಎಲ್ಲ ದುರ್ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗೈತೆ ಆಲ್ರೆಡಿ. ಅರ್ಥ ಮಾಡ್ಕೋ. ಇನ್ನೂ ಸ್ವಲ್ಪ ದಿನ ಆದರೆ ಪ್ಯೂರಿಫಿಕೇಷನ್ ಮಾಡೋಕ್ಕೂ ಆಗಲ್ಲ. ಫುಲ್ ಕಸ ಆಗಿ ಏನು ನಿನ್ನ ಹತ್ರ ಯಾವುದು ಮುಸು ನೋಡಲ್ಲ, ಆ ಥರ ಆಗ್ತೀಯ ಜೀವನ. ಏನಾದರೂ ಸಾಧನೆ ಮಾಡು, ಏನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡು. ಇವತ್ತಿದ್ದ ಸ್ಟಾರ್ಟ್ ಮಾಡು. ಏನು ಫಿಲ್ಮ್ ಡೈರೆಕ್ಟರ್ ಆಗ್ಬೇಕಂತ ಅನ್ಕೊಂಡಿದೀಯಾ? ಫಿಲ್ಮ್ ಡೈರೆಕ್ಟರ್ ಆಗ್ಬೇಕಂತ ಅನ್ಕೊಂಡಿದೀಯಾ? ಫಿಲ್ಮಲ್ಲಿ ಸ್ಟೋರಿ ಬರಿಬೇಕು, ಆ್ಯಕ್ಟ್ರ್ ಆಗಬೇಕು, ಏನೇನೋ ಅನ್ಕೊಂಡಿದ್ದೀಯಾ? ಅವನ್ನೆಲ್ಲ ಆಗಬೇಕಾದ್ರೆ ಏನೋ ಪ್ರಿಪೇರ್ ಆಗಬೇಕಲ್ಲ. ಏನು ಪ್ರಿಪೇರ್ ಆಗ್ತಿದ್ದೀಯ ನೀನು? ಒಬ್ಬ ಆ್ಯಕ್ಟ್ರ್ ಆಗಬೇಕಾದ್ರೆ ಏನೇನು ಕಷ್ಟಪಡಬೇಕು ಅವರು? ನಿನಗೆ ಒಂದು ಆ್ಯಕ್ಟಿಂಗ್ ಬರ್ತಾ? ಏನು ಮಾಡ್ತಿದ್ದೀಯ ಜೀವನದಲ್ಲಿ? ಆ್ಯಕ್ಟಿಂಗ್, ಒಬ್ಬ ಸ್ಟೋರಿ ಡೈರೆಕ್ಷನ್ನು ಏನೋ ಮಾಡ್ಬೇಕಂತ ಅನ್ಕೊಂಡಿದ್ದೀಯ, ಮಾಡು. ಏನಾದರೂ ಇವತ್ತಿದ್ದರೆ ಸ್ಟಾರ್ಟ್ ಮಾಡು, ಅವಾಗ ಆಗುತ್ತೆ. ಯಾಕಾಗಲ್ಲ? ಆಗುತ್ತೆ. ಒಂದು ಸ್ಟೋರಿ ಡೈರೆಕ್ಟರ್ ಆಗ್ಬೇಕಂತಿದ್ಯಾ? ಅದ್ರ ಬಗ್ಗೆ ಏನಾದರೂ ಪ್ರಿಪೇರ್ ಆಗ್ತಿದೆಯಾ? ಏನೋ ಮಣ್ಣು ಇಲ್ಲ, ಬದ್ದಿಕನೂ ಇಲ್ಲ. ಸ್ಟೋರಿ, ಒಳ್ಳೆ ಬುಕ್ ಓದ್ತೀಯಾ? ಬುಕ್ಕನ್ನು ಓದಲ್ಲ, ಬರೀ ಇನ್ಸ್ಟಾಗ್ರಾಮ್ ರೀಲ್ಸ್. ಒಳ್ಳೆ ಬುಕ್ ಓದ್ತೀಯಾ? ಬುಕ್ ತಗೊಂಬರ್ತೀಯ ಲೈಬ್ರರಿಯಿಂದ, ಅದು ಮಾಡ್ತೀಯ, ಇದು ಮಾಡಬೇಕು, ಏನೋ ಮಾಡ್ಬೇಕಂತ ತರ್ತೀಯ. ಅವನೇನು ಮಾಡ್ತೀಯ? ಒಂದು 2 ಪೇಜ್ ಓದ್ತೀಯ, ಆ ಕಡೆ ಹೋಗಿತೀಯ, ಅದು ಹಿಂದಗಡೆಗೆ ಆ ಡೇಟ್ ಮುಗಿತೆ, ಮತ್ತೆ ಆ ಲೈಬ್ರರಿಗೆ ಹೋಗಿ ಬುಕ್ ಕೊಡ್ತೀಯ. ಮತ್ತೆ ಇನ್ನೊಂದು ಬುಕ್ ತಗೊಂಬರ್ತೀಯ, ಅದೊಂದು 2 ಪೇಜ್ ಓದ್ತೀಯ, ಆ ಕಡೆ ಹೋಗಿತೀಯ. ಒಂದಾದ್ರೂ ಕೆಲಸ ಕಂಪ್ಲೀಟ್ ಮಾಡ್ತಿದ್ಯಾ? ಒಂದಾದರೂ ನೆಟ್ಟಿಗೆ 100% ಬೇಡಪ್ಪ, 80% ಆದರೂ ಮಾಡ್ತಿದ್ಯಾ? 80 ಅಲ್ಲ 50% ಮಾಡ್ತಿದ್ಯಾ? 50 ಅಲ್ಲ 20% ಮಾಡ್ತಿದ್ಯಾ? ಅದನ್ನೂ ಮಾಡ್ತಾ ಇಲ್ಲ. ಎಲ್ಲಿದ್ದ ಸಕ್ಸಸ್ ಸಿಗುತ್ತೆ ನಿನಗೆ? ಈ ಥರ ನೀನು 50 ವರ್ಷ ಅಲ್ಲ 100 ವರ್ಷ ಬದುಕಿದ್ರು ನೀನು ಏನೂ ಮಾಡಲ್ಲ. ಎಲ್ಲ ಒಂದು ಸುಮ್ಮನೆ ಹಿಂಗೆ ಹುಟ್ಟಿ ಹಿಂಗೆ ಬೆಳೆದು ಹಿಂಗೆ ಉದ್ದಕ್ಕೆ ಏನು ಮಾಡಿದೆ? ಫುಲ್ಲು ಸಾಲಿ ಕಲ್ತಿರೋದಕ್ಕೆ ಎಜುಕೇಟೆಡ್ ಸ್ವಲ್ಪ ಆದ್ರೆ ನೀನು ಸಾಲಿ ಕಲ್ತಿದ್ದಿಲ್ಲ. ಸಾಲಿ ಕಲ್ಲರ್ದರೆ ಎಷ್ಟೋ ಅಚೀವ್ಮೆಂಟ್ ಮಾಡ್ತಾ ಇರ್ತಾರೆ. ಏನಾದರೂ ಮಾಡಿದ್ರಲ್ಲ ಆಗೋದು ಜೀವನದಲ್ಲಿ. ಏನೋ ಮಾಡಿದೆ ನೀನು, ಬರೀ ಮೊಬೈಲ್ ನೋಡಿದೆ, ಇನ್ಸ್ಟಾಗ್ರಾಮ್ ನೋಡಿದೆ, ರೀಲ್ಸ್ ನೋಡಿದೆ, ಅದನ್ನ ಮಾಡಿದೆ, ಇದನ್ನ ಮಾಡಿದೆ. ಈ ಥರನ ಎಷ್ಟು ದಿನ ಅಂತ ಕಳಿತೀಯ ನಿನ್ನ ಜೀವನ? ಹಿಂಗಾಯ್ತಂದ್ರೆ ಎಲ್ಲರೂ ಮುಂದೆ ಹೋಗ್ತಾರೆ ಕಣ್ಲಾ. ಏನು ಸಾಧನೆ ಮಾಡು.
ಸಾಧನೆ ಮಾಡು, ಮೋಟಿವೇಶನ್ ತಗೊಂತೀಯ, ಎಲ್ಲ ಫುಲ್ಲು ಜೋಶಲ್ಲಿ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತಂದ್ರೆ ಫುಲ್ಲು ರೊಚ್ಚಿಗೆದಾಡ್ತಿ, ಒಂದು 2 ದಿನ ಮಾಡ್ತಿ, ಇಂದ ಬಿಟ್ಟು ಹಾಕ್ತಿ. ಈ ಥರ ಮಾಡಿದ್ರೆ ಏನಾಗುತ್ತೆ ಜೀವನ? ನಿನಗೆ ಅರ್ಥ ಮಾಡ್ಕೊಂಡು ಅರ್ಥ ಮಾಡ್ಕೊ. ಇವತ್ತಿಲ್ಲ ನಾಳೆ ಅನ್ಕೊಂತ ಹೋದರೆ ಏನೂ ಸಾಧನೆ ಮಾಡಲ್ಲ. ಏನು ಬರ್ದಿಟ್ಕೋ, ನಾಳೆ ಅಂತ. ಇಲ್ಲಿ ನೋಡು, ಒಳ್ಳೆ ಕೆಪ್ಪರು ತುಳ್ಳೆ ಥರ ಕಾಣ್ತಾ ಇದೀಯ. ನಾಳೆ ಅಂತ ಅನ್ಕೊಂತ ಹೋದ್ರೆ ಏನೂ ಮಾಡಲ್ಲ. ಅದಂತರ ಪಕ್ಕ ಅಂದರೆ ಪಕ್ಕ. ನಾಳೆ ಎಲ್ಲ ಜೀವನದಲ್ಲಿ ಇವತ್ತೇ ಮಾಡಬೇಕು. ಮೋಟಿವೇಶನ್ ವಿಡಿಯೋ ನೋಡ್ತೀಯಲ್ಲ, ಎಷ್ಟು ಮೋಟಿವೇಶನ್ ವಿಡಿಯೋ ನೋಡ್ತೀನಿ. ನಾಳೆ ಅಂತ ಯಾವ ಮೋಟಿವೇಶನ್ ವಿಡಿಯೋ ಇರ್ತಾನೆ ಇಲ್ಲ. ಇವತ್ತು ಮಾಡಬೇಕು, ಈಗ ಮಾಡ್ಬೇಕು ಅಂತ ಹೇಳ್ತಾರೆ. ಅದು ಯಾವುದಾದ್ರೂ ಒಂದಾದ್ರೂ ಫಾಲೋ ಮಾಡ್ತೀನಿ ನೀನು. ಒಬ್ಬ ಡೈರೆಕ್ಟರ್ ಆಗಬೇಕು, ಒಬ್ಬ ಆ್ಯಕ್ಟರ್ ಆಗಬೇಕು, ಏನೇನೋ ಆಸೆ. ಒಂದಕ್ಕಾದ್ರೂ 100% ಎಷ್ಟು ಕೆಲಸ ಮಾಡಿದೆ. ಒಂದು ಗಾರ್ಮೆಂಟಲ್ಲಿ ಫ್ಯಾಷನ್ ಡಿಸೈನಿಂಗ್ ಅಂತೆ, ಅದಂತೆ ಇದಂತೆ ಏನೇನೋ ಒಂದ್ರ ಬಗ್ಗೆನೂ ಫೋಕಸ್ ಮಾಡಿದ. ಒಂದ್ರ ಬಗ್ಗೆ ಆದರೂ ಫೋಕಸ್ ಮಾಡಿದರೆ ಎಷ್ಟೊತ್ತಿ ನೀನು ಏನಾದರೂ ಮಾಡ್ತಿದ್ದೆ. ಈಗಾದರೂ ಟೈಮ್ ಇರಲಿಲ್ಲ. ಈಗಲಿದ್ದಾದರೂ ಸ್ಟಾರ್ಟ್ ಮಾಡು. ಫುಡ್ ಬ್ಲಾಗ್ ಮಾಡಿದೆ, ಅದನ್ನ ಮಾಡಿದೆ, ಇದು ಮಾಡಿದೆ, ಅದನ್ನ ಸ್ವಲ್ಪ ದಿನ ಮಾಡಿದೆ. ಅದನ್ನ ಕಂಟಿನ್ಯೂ ಆಗಿ ಮಾಡಲಿಲ್ಲ. ಕಂಟಿನ್ಯೂ ಆಗಿ ಮಾಡಿದ್ರೆ ಏನಾದರೂ ಆಗ್ತಿತ್ತಿಲ್ಲ, ಸ್ವಲ್ಪ ಆದರೂ ರೀಚ್ ಆಗುತ್ತೆ. ಕನ್ಸಿಸ್ಟೆನ್ಸಿಯಾಗಿ ಏನಾದರೂ ಕೆಲಸ ಮಾಡ್ತೀನಿ ನೀನು. ಕನ್ಸಿಸ್ಟೆನ್ಸಿ ಹಂಗಂದ್ರೆ ಏನಂತನೂ ಗೊತ್ತಿಲ್ಲ ನಿನಗೆ. ಕನ್ಸಿಸ್ಟೆನ್ಸಿ ಅಲ್ಲ, ಮುಂಜಾನೆ ಅಲ್ಲ, ಅದು ಬಿಡು, ಮುಂಜಾನೆ ಎದ್ದೇಳೋದು ಬಿಡು. ರಾತ್ರಿ ನೋಡಿದರೆ ಮೊಬೈಲ್ ನೋಡ್ತಾ ರಾತ್ರಿ ಎಷ್ಟು ಗಂಟೆಗೆ ಮಲಗೋದು? 3 ಗಂಟೆಗೆ ಮಲಗ್ತೀಯ, 4 ಗಂಟೆಗೆ ಮಲಗ್ತೀಯ. ಅಷ್ಟೊತ್ತಿಗೆ ಅಷ್ಟೊತ್ತು ನಾವು ಮಲಗಿದ್ರೆ ಮತ್ತೆ ಏನು ಆಗುತ್ತೆ ಹೇಳಕತ್ತೆ? ಆಟೋಮೆಟಿಕ್ಲಿ ಮುಂಜಾನೆ 7 ಗಂಟೆಗೆ 6 ಗಂಟೆಗೆ ಎದ್ದು ಏನು ಮಾಡ್ಬೇಕಂದ್ರೆ ಏನೂ ಆಗಲ್ಲ, ಬದ್ನಿಕೇನೂ ಆಗಲ್ಲ. ಮಲಗದೆ 3 ಗಂಟೆಗೆ 4 ಗಂಟೆಗೆ ಮಲಗ್ತೀವಿ. ಎಷ್ಟು ಗಂಟೆಗೆ ಮಲಗಬೇಕು? ಏನು ಒಂದು ಅಟ್ಲೀಸ್ಟ್ ಏನಾದರೂ ನೀನು ರಾತ್ರಿ 3 ಗಂಟೆ ತನಕ ಎದ್ದಿರ್ತೀಯ ಅಂತಂದರೆ ಏನಾದರೂ ಯೂಸ್ಫುಲ್ ಆಗಿ ಏನ ಮಾಡ್ತೀಯ? ಸುಮ್ಮನೆ ಆ ವಿಡಿಯೋ ನೋಡಿದೆ ಉಪಯೋಗ ಇರ್ಲಾರ್ದೆಲ್ಲ ಮಾಡ್ತೀಯ. ಅಡಿಕ್ಷನ್ ಫುಲ್ಲು ಇರೋಬ್ಬರ, ಅದಕ್ಕೆ ಅಡಿಕ್ಷನ್ನು, ಆ ಹುಡುಗಿಗೆ ಅಡಿಕ್ಷನ್ನು, ಅದನ್ನ ಅಡಿಕ್ಷನ್ನು ಎಲ್ಲ ಬರೀ ಕಿತ್ತೋಗಿರೋದೇ ಜೀವನದಲ್ಲಿ ಮಾಡ್ತಾ ಇರೋದು. ಇದನ್ನ ಅಡಿಕ್ಷನ್ ಆದರೆ ಏನು ಪ್ರಯೋಜನಗಳು? ಏನೋ ಸಿಗುತ್ತಾ? ಯಾರಿಂದ ಏನೂ ಸಿಗಲ್ಲ. ನೀ ಏನೋ ಮಾಡಿದ್ರೆ ಮಾತ್ರ ನಿನಗೆ ಸಿಗುತ್ತೆ. ಅಷ್ಟು ಗೊತ್ತೈತೆ ನಿನಗೆ, ಅಂದ್ರೂ ನೀನು ಮಾಡಲ್ಲ, ಗೊತ್ತಿದ್ರೂ ಮಾಡಲ್ಲ ಅಂತ ಲೋಫರ್ ನನ್ನ ಮಗ ಅದೆಯಾ ನೀನು. ಜೀವನದಲ್ಲಿ ಏನೋ ಮಾಡ್ಬೇಕಂತ ಗೊತ್ತು, ಬಟ್ ಆದರೆ ಏನೂ ಮಾಡಲ್ಲ. ಇಂಥ ನನ್ನ ಮಗ. ನಿನ್ನ ಬಗ್ಗೆ ನಿನ್ನ ನಾಚಿಕೆ ಆಗ್ತಾ ಇಲ್ವಾ? ತುತ್ತರ್ಕಿ, ಇದೊಂದು ಜೀವನನ. ಎಷ್ಟು ವರ್ಷ ಅಂತ ನಿನ್ನ ಹಿಂಗೆ ಕಳ್ತೀಯ? ಮುಚ್ಕೊಂಡು ನಿನ್ನ ಮುಂದೆ ಏನೋ ಮಾಡಲಿಲ್ಲ ಅಂತಂದರೆ ನಿನ್ನ ಅಕ್ಕನ್ನು ನಿನ್ನ ಬಾಯಲ್ಲೆಲ್ಲ ಸುಪ್ರಭಾತ ಬರ್ತದೆ. ಇನ್ನು ಮುಂದೆ ಮುಚ್ಕೊಂಡು ಏನೋ ಒಂದು ಮಾಡು, ತಾನೇ ಏನೋ ಆಗುತ್ತೆ. ಅದು ಏನೋ ಮಾಡು. ಮಾಡ್ತೀನಂತ ಅನ್ಕೋ ಫಸ್ಟು. ಮ್ಯಾನಿಫೆಸ್ಟ್ ಬದ್ನೇಕಾಯಿ ಮ್ಯಾನಿಫೆಸ್ಟ್ ಏನು ಮಾಡ್ತಿದ್ದೀಯ ನೀನು? ಏನಾದರೂ ಅನ್ಕೊಂತೀಯ? ಮಾಡು. ಇವಾಗ್ಲಿಂದನೇ ಮಾಡು, ಈ ಕ್ಷಣದಿಂದೇ ಮಾಡು. ಏನೋ ಒಂದು ಆಗುತ್ತೆ. ಒಂದು ಹಂತವಾಗಿ ಹೋಗ್ಬೇಕಲ್ಲ. ಒಂದೊಂದು ಹೆಜ್ಜೆ ಇಟ್ಟರಲ್ಲ ಮುಂದಕ್ಕೆ ಹೋಗೋದು. ನೀನು ಹೆಜ್ಜೆ ಇಡದ ಏನಿಲ್ಲ, ಅಲ್ಲೇ ನಿಂತು ಸಾಯ್ತಾ ಇದೀಯ. ಬೇವರ್ಸಿ ನನ್ನ ಮಗನೇ. ಉದ್ಧಾರ ಆಗ್ತೀಯ ಹಿಂಗಾದ್ರೆ? ಬದ್ನಿಕನೇ ಉದ್ಧಾರ ಆಗಲ್ಲ. ಉದ್ಧಾರ ಆಗ್ಬೇಕಾದ್ರೆ ಏನೋ ಸ್ವಲ್ಪ ಕೆಲಸ ಮಾಡು. ಇವ್ರನ್ನ ಕಂಪ್ಯಾರಿಸನ್ ಮಾಡ್ಕೊಳಕ್ಕೆ ಹೋಗ್ಬೇಡ. ಎಲ್ಲರೂ ಅವ್ರು ಹೋಗಿದ್ದಾರೆ, ಅವ್ರವ್ರ ಜರ್ನಿ ಗೊತ್ತು. ಅವ್ರವ್ರು ಏನೋ ದಬಾಕಿದ್ದಾರೆ ಅಂತ ಅವ್ರು ಮುಂದಕ್ಕೆ ಹೋಗಿದ್ದಾರೆ. ಎಲ್ಲಿ ದಬಾಕಿದ್ದಾರೆ ಅಂತಾನೆ ಮುಂದಕ್ಕೆ ಹೋಗಿರ್ತಾರೆ. ಸುಮ್ಮನೆ ನಿಂತರನೇ ಎಲ್ಲ ಇದ್ರೆ ಅವ್ರು ನಿಂತರನೇ ಯಾವುದೋ ಒಂದೊಂದು ಮೂಲೆಯಲ್ಲಿ ಯಾವುದೋ ಬೆಡ್ಶೀಟಲ್ಲಿ ಬರೀ ಮಲ್ಕೊನ್ನೋದು, ನಿದ್ದೆ ಮಾಡೋದು ಇದೇ ಆಗ್ತಿತ್ತು. ಏನೋ ಮಾಡಿರ್ತಾರೆ ಅವರು. ಇಂಥರ ಓವರ್ ಥಿಂಕ್ ಮಾಡಿರಲ್ಲ. ಓವರ್ ಥಿಂಕ್ ಮಾಡೋಕ್ಕೆ ಹೋಗ್ಬೇಡ. ಫಸ್ಟ್ ಆಫ್ ಆಲ್ ಏನೋ ಒಂದು ಮಾಡ್ತೀನಿ, ನೀನು ಮಾಡು. ಏನೋ ಸಾಧನೆ ಮಾಡ್ತೀಯ. ಯಾರು ಮಾಡ್ಲಾರ್ದು ನಿನ್ನ ಕೈಯಿಂದ ಮಾಡೋಕ್ಕಾಗುತ್ತೆ? ಯಾಕಾಗಲ್ಲ?
ಇಷ್ಟೆಲ್ಲ ತಲೆ ಇದೆ ನಿನಗೆ, ಎಲ್ಲ ಇದೆ, ಮಾಡೋಕ್ಕಾಗುತ್ತೆ, ಮಾಡು. ನೇಚರ್ ಸಪೋರ್ಟ್ ಮಾಡೇ ಮಾಡುತ್ತೆ, ಮಾಡು ಮಾಡು ಮಾಡು. ಇವತ್ತಿದ್ದ ನಾನು ಮಾಡೇ ಮಾಡ್ತೀನಿ. ಜೈ ಹೋ.